ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕ ಗವಿಯಪ್ಪನವರ ಅಪಸ್ವರ ಏನಿತ್ತು, ಇದು ಗವಿಯಪ್ಪನವರ ಅಭಿಪ್ರಾಯ ಅಷ್ಟೇ ಅಲ್ಲ. ಸಂಸದ ಬಸವರಾಜ ಬೊಮ್ಮಾಯಿ ಕೊಟ್ಟಿರುವಂತ ಹೇಳಿಕೆ ಇದು ಪ್ರತಿಯೋರ್ವ ಶಾಸಕರ ಅಭಿಪ್ರಾಯ ಆಗಿದೆ. ಕಾಂಗ್ರೆಸ್ನ ಅನೇಕ ಶಾಸಕರು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಬಜೆಟ್ ಇಲ್ಲದೆ ಹೋದ್ರೂ ಗ್ಯಾರಂಟಿ ಕೊಡೋದಕ್ಕೆ ಇವರು ಮುಂದಾಗಿದ್ದಾರೆ. ಹಣಕಾಸು ಪರಿಸ್ಥಿತಿ ಸರಿ ಇಲ್ಲ, ಹಾಗಾಗಿ ತೆರಿಗೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲ, ಇದು ಬರೀ ಗವಿಯಪ್ಪರದ್ದು ವಿಚಾರ ಅಲ್ಲ. ಬಹುತೇಕವಾಗಿ ಎಲ್ಲ 224 ಜನ ಶಾಸಕರದು ಮಂತ್ರಿಗಳದ್ದು ಇದೆ. ಅದು ಆಡಳಿತ ಪಕ್ಷ ಶಾಸಕರು ಇದನ್ನು ಹೆಚ್ಚು ತಮ್ಮ ಪಕ್ಷದ ವೇದಿಕೆಯಲ್ಲಿ ಲೆಜಿಸ್ಲೇಚರ್ ಪಾರ್ಟಿಯಲ್ಲಿ ಈಗಾಗಲೇ ಹೇಳಿದ್ದಾರೆ. ಗವಿಯಪ್ಪರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ, ಅನಿಸಿಕೆ ಇದೆ. ಯಾಕಂದರೆ ಗ್ಯಾರಂಟಿ ಮಾಡುವಾಗ ಯಾವುದೇ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರಿಂದ ನೇರವಾಗಿ ಅಭಿವೃದ್ಧಿಗೆ ಹಣ ಇಲ್ದಂಗಾಗಿದೆ. ಇದು ಹಣಕಾಸಿನ ಒಂದು ದುರಾಡಳಿತವೂ ಕೂಡ ಹೌದು. ಯಾಕಂದರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ 15,000 ಕೋಟಿ ಹೊಸ ತೆರಿಗೆಯನ್ನು ಹಾಕಿದ್ರು. ಬಜೆಟ್ ನಂತರವೂ ಕೂಡ ಅದು ಲಿಕ್ಕರ್ದಿರ್ಬೋದು, ಹಾಲಿಂದಿರ್ಬೋದು, ಎಲ್ಲ ತೆರಿಗೆಗಳನ್ನು ಮತ್ತೆ ಹೆಚ್ಚು ಮಾಡಿದ್ದಾರೆ. ಸ್ಟ್ಯಾಂಪ್ ಇದನ್ನು ಬಜೆಟ್ ನಂತರವೂ ಕೂಡ ಹೆಚ್ಚು ಮಾಡಿದ್ದಾರೆ. ಒಂದು ಕಡೆ ಸುಮಾರು 20,000ಕ್ಕಿಂತ ಹೆಚ್ಚು ತೆರಿಗೆ ಹಣ ಹಾಕಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಇದನ್ನು ನಿಭಾಯಿಸೋಕ್ಕಾಗಲ್ಲ. ಅಂದರೆ ಹಣಕಾಸನ್ನು ಮಾಡೋದರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಭಾಳ ಸ್ಪಷ್ಟ.